ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಹಾಸನಲ್ಲಿ ಇರುವಂಥ ಒಂದು 2 days ವ್ಲಾಗ್ನ ಹಾಕಿದ್ದೀನಿ. ಲಾಸ್ಟ್ ವ್ಲಾಗ್ ಇದು. ಹಾಸನಿಂದ ಮಾಡ್ತಿರುವಂಥ ಲಾಸ್ಟ್ ವ್ಲಾಗ್. ಅತ್ತೆ ಮನೇಲಿ ಊಟಕ್ಕೆ ಕರೆದಿದ್ರು ಅಂತ ನಾವು ಊಟಕ್ಕೆ ಹೋಗಿದ್ವಿ. ಅತ್ತೆ ಮೊಮ್ಮಗ ನೋಡೋಕ್ಕಂತೂ ತುಂಬ ಮುದ್ದಾಗಿದ್ದಾನೆ. ಸೊ ನನಗಂತೂ ಎತ್ಕೊಂಡು ಮುದ್ದಾಡಬೇಕು ಅಂತ ಆಸೆ, ಬರ್ತಾನೆ ಇರಲಿಲ್ಲ. ಲಾಸ್ಟಲ್ಲಿ ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ ಮೇಲೆ ಬಂದ. ಪಾರ್ಕ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಮಕ್ಕಳಿಗೆ ಒಂಥರ ಆಟ ಆಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಸೊ ತುಂಬ ಮುದ್ದಾಗಿ ಕ್ಯೂಟಾಗಿದ್ದ. ಹಾಗೆ ಇವನ ಜೊತೆ ಆಟಾಡ್ತಾ ಟೈಮ್ ಮತ್ತೆ ನಿಂಗೆ ಇಷ್ಟ ನಂಗೆ ಮಾಡಿದ್ರೆ ಎಲ್ಲಿ ಇಟ್ಕೊಳ್ಳೋಣ? ನೀನು ಎತ್ತೇ ಇಲ್ವಲ್ಲ ಮೇಘ, ಸುಮ್ಮನೆ ತೋರಿಸ್ತಿದೀಯ. ಹಾಗೆ ಅವನಿಗೆ ಡೈಲಿ ಆ ರೀತಿ ಚೇರ್ ಮೇಲೆ ಉಯ್ಯಲೆ ಆಡಿಸೋದು ಇಷ್ಟ ಆಗುತ್ತಂತೆ. ಸೊ ಅದನ್ನೇ ಮಾಡ್ತಾಯಿದ್ರು ಅವ್ರ ತಾತ. ಸೊ ತುಂಬ ಇಷ್ಟಪಟ್ಟು ಆಡ್ತಾ ಇದ್ದ. ತಿರ್ಗಾ ಅದನ್ನೇ ಆಟ ಆಡಿಸಿ ಅಂತ ಕೇಳ್ತಾ ಇದ್ದ. ಸೊ ಹಾಗೆ ನಾವು ಆಲ್ಬಮ್ ನೋಡ್ತಾ ಕೂತ್ಕೊಂಡಿದ್ವಿ. ಅವ್ರ ಅಪ್ಪಂದೇ ಆಲ್ಬಮ್ ನೋಡ್ತಾ ಇದ್ವಿ. ನಾನು ನೋಡಿದ್ದೆ, ಬಟ್ ಮೇಘ ನೋಡಿರಲಿಲ್ಲ. ಮೇಘ ಅಂದರೆ ನನ್ನ ತಮ್ಮನ ಹೆಂಡತಿ ಹೆಸರು. ಸೊ ಅವ್ರು ನೋಡಿರಲಿಲ್ಲ, ಹಾಗಾಗಿ ಅವ್ರಿಗೆ ತೋರಿಸ್ತಾ ಇದ್ರು. ಆಲ್ಬಮಲ್ಲಿ ಫೋಟೋ ನೋಡಿಬಿಟ್ಟು ಅವನು ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ತಿದ್ದ ಅಂದರೆ ಅವ್ರ ತಾತ, ಅಜ್ಜಿ, ಅಮ್ಮ ಎಲ್ಲರೂ ಐಡೆಂಟಿಫೈ ಮಾಡ್ತಿದ್ದ. ಹಾಗೆ ನಾವೆಲ್ಲರೂ ಆಲ್ಬಮ್ ನೋಡ್ತಾ ಇದ್ವಿ. ಇವಳು ಕಾಫಿ ಮಾಡ್ಕೊಂಡು ತಗೊಂಡು ಬಂದ್ಲು. ಇವಳ ಹೆಸರು ವಿದ್ಯಾ, ನನ್ನ ತಂಗಿ. ತುಂಬ ಸಲ ನನ್ನ ವ್ಲಾಗಲ್ಲಿ ನೋಡಿದ್ದೀರಾ. ಹಾಗೆ ಕಾಫಿ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತುಕತೆ ಆಡ್ಕೊಂಡು ಕುತ್ಕೊಂಡು ಮಗನ ಬಗ್ಗೆ ಹೇಳ್ತಾ ಇದ್ರು ಅವರು. ತುಂಬ ತುಂಟತನ ಮಾಡ್ತಾನೆ, ನನಗೆ ಹಿಡಿಯೋಕೆ ಆಗೋದು. ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ. ನಮ್ಮ ಮನೇಲೆಲ್ಲ ಯಾರು ಚಿಕ್ಕ ಮಕ್ಳಿಲ್ವಲ್ಲ, ಎಲ್ಲ ದೊಡ್ಡವರಾಗ್ಬಿಟ್ರಲ್ಲ, ಹೆಂಗ್ ಬೆಳೆದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ ಇವಾಗ. ಸೊ ಅಷ್ಟು ಮುದ್ದಾಗಿ ಆಟ ಆಡ್ತಾ ಇದ್ದ ಅವನು. ಅಲ್ಲಿಂದ ಅರ್ಶಿನ ಕುಂಕುಮ ಇಸ್ಕೊಂಡು ನೆಕ್ಸ್ಟ್ ಡೇ ಅಮ್ಮ ಬೆಳಗ್ಗೆ ತಿಂಡಿ ಮಾಡಿದ ತಕ್ಷಣನೇ ಚಕ್ಲಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಎದ್ದು ಬರೋ ಅಷ್ಟರಲ್ಲೇ ಎಲ್ಲಾನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಟೇಸ್ಟ್ ಚಕ್ಲಿ ಮಾಡ್ತಾರೆ. ಇವತ್ತಿನವರೆಗೂ ನನಗೆ ಆ ಟೇಸ್ಟ್ ತರ ಚಕ್ಲಿ ಮಾಡೋಕೆ ಬಂದಿಲ್ಲ. ನಾನು ರೆಸಿಪಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ನಮ್ಮಮ್ಮಗೆ, ಬಟ್ ಹೇಳ್ಕೊಟ್ಟಿದ್ದಾರೆ. ಅವ್ರ ತರ ಕೈ ರುಚಿ ಅಂತೂ ಬರಲ್ಲ. ಒಂದ್ಸಲ ನಾನು ಬಾಂಡ್ಲಿ ಎಷ್ಟು ಕೊಡ್ತಾಂಡಮ್ಮ? 60 ರೂಪಾಯಿ. 60 ರೂಪಾಯಿಗ? ಎಷ್ಟು ವರ್ಷ ಆಯ್ತು ಬಾಂಡ್ಲಿ ತಾಂಡ? 31 ವರ್ಷ ಆಯ್ತು. ಪುಟ್ಟಿ ಹುಡ್ತಾಗ ತಾಂಡ? 5 ತಿಂಗಳು ಮಗ, ಅಲ್ಲ 2 ತಿಂಗಳು ಮಗ. ಆಪರೇಷನ್ 30 ವರ್ಷ, ಇನ್ನು 31 ವರ್ಷ ಕಂಪ್ಲೀಟ್ ಆಗಿಲ್ಲ. ಇವಾಗ ಈ ಬಾಂಡ್ಲಿ ತಾಳಕ್ಕೆ ಹೋದ್ರೆ 2000 ಮೇಲೆ. ಇದು ಅವರು 100 ರೂಪಾಯಿ ದುಡ್ಡು ಕೊಟ್ರು ಆಪರೇಷನಿಂದ. ಏನು ಇದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್. ಅದಕ್ಕೆ ನಾನು 40 ರೂಪಾಯಿ ಕೊಟ್ಟು ದೋಸೆ ತಂದು ಅವು ತಂದದ್ದು 100 ರೂಪಾಯಿ ಫಸ್ಟ್ ತರಗಕ್ಕ. ಈಗ ನಾನು 3 ಮನೆಯೆಲ್ಲೂ ಸುತ್ತಿದ್ದೆ ಒಡೆ ಬಿಡಕ್ಕೆ ಅಂತ ಇತ್ತು. 60 ರೂಪಾಯಿ ಕೊಡ್ತಾರೆ. ದೋಸೆ ಕಲ್ಲು ಎಷ್ಟು ಕೊಡ್ತಾಂಡದಮ್ಮ? 40 ರೂಪಾಯಿ. ಇದು 60 ರೂಪಾಯಿ. ಈಗ ದೋಸೆ ಕಲ್ಲು 1800, 1000, 2000 ಅದೇ ದೋಸೆ ಕಲ್ಲು ತವ ಥರ ಬರುತ್ತಲ್ಲ. ಈ ಬಾಂಡ್ಲಿಗೆ ಇವಾಗ ಹೆಚ್ಚು ಕಮ್ಮಿ ಅಂದರೆ ಒಂದು 3000 ರೂಪಾಯಿ ಆಗುತ್ತೆ. 30 ವರ್ಷದ ಬಾಂಡ್ಲಿ ಇದು. ಎಣ್ಣೆ ಬೇಯಿಸ್ತಾರೆ. ಅಯ್ಯೋ ಅದೇ ಕರ್ಸ್ಕೊಳಕ್ ಹೋದೆ ಬಾಂಡ್ತಿ ಏನಾರ ತಿನ್ನೋದ್ಬಿಟ್ಟು ಅಂದ್ರು ನಂಗೆ ಸದ್ಯಕ್ಕೆ ಬಾಂಡ್ಲಿ ಬೇಕಾಗಿತ್ತು ಅಂತ. ಸುಮಾರು 30 ವರ್ಷದ ಬಾಂಡ್ಲಿ ಇವತ್ತುವರೆಗೂ ಹೊಸ್ದಾಗೇ ಇದೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇದನ್ನು ಈ ರೀತಿ ದೊಡ್ಡದಾಗಿ ಏನಾದರೂ ಎಣ್ಣೆ ತಿಂಡಿಗಳು ಮಾಡ್ತಾ ಇರಬೇಕಾದ್ರೆ ಮಾತ್ರ ತೆಗಿತಾರೆ. ಮತ್ತು ಇನ್ನು ನೀಟಾಗಿ ತೊಳೆದ್ಬಿಟ್ಟು ಬೇರೆ ಕಡೆ ಎತ್ತಿಟ್ಬಿಡ್ತಾರೆ. ಇನ್ನು ದೋಸೆ ಕಲ್ಲು ಯಾವಾಗಲೂ ಇನ್ನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದೇ. ಸೊ ಇವಾಗೆಲ್ಲ ಈ ಬಾಂಡ್ಲಿ ಮತ್ತು ದೋಸೆ ಕಲ್ಲು ಈ ಸೈಜಿನ ಬಾಂಡ್ಲಿ ತೊಗೋತೀನಿ ಅಂದರೆ 3000-4000 ಮೇಲೇ ಇರುತ್ತೆ ಇವಾಗಿನ ರೇಟಿಗೆ. ಸೊ ಅದ್ರದ್ದು ಹಿಸ್ಟ್ರಿ ಒಂಥರ ನಾವು ಹಳೆ ಕಥೆಗಳು ಕೇಳ್ತಾನೆ ಇರ್ತೀವಿ. ತುಂಬ ಇಷ್ಟ ಆಗುತ್ತೆ ಒಂಥರ ಕೇಳಬೇಕಾದ್ರೆ. ಮುಂಚೆ ಎಲ್ಲ ನಾವು ನಮ್ಮ ಅಜ್ಜಿ ಊರಿಗೆ ಅಂತ ಹೋದಾಗ ಅವ್ರ ಕತೆ ಹೇಳ್ದಾನೆ ನಿದ್ರೆ ಮಾಡ್ತಿರಲಿಲ್ಲ. ಅಷ್ಟು ಇಷ್ಟ ಆಗೋದು. ಮತ್ತು ಕತೆ ಕೇಳ್ತಾ ಅದನ್ನು ಹಂಗೆ ಕಲ್ಪನೆ ಬೇರೆ ಮಾಡ್ಕೊಳ್ತಾ ಇದ್ವಿ ನಾವು. ಇವಾಗಿನ ಮಕ್ಕಳಿಗೆಲ್ಲ ಹಾಗೇನಿಲ್ಲ. ಫೋನಲ್ಲಿ ಕತೆ ಹಾಕ್ಬಿಡೋದು, ಮಲಗಿಸ್ಬಿಡೋದು, ಅದೇ ಥರ ಆಗೋಗ್ಬಿಟ್ಟಿದೆ ಇವಾಗ. ಹಾಗೆ ನಾವು ಯಾವಾಗೆಲ್ಲ ಬೇಸಿಗೆ ರಜೆಗೆ ಊರಿಗೆ ಹೋಗ್ತೀವಿ ಅವಾಗೆಲ್ಲ ಚಕ್ಲಿ ಮಾಡಿಕೊಡ್ತಾರೆ. ಚಕ್ಲಿ, ಕೋಡ್ಬಳೆ ಮನೇಲೇ ತಿಂಡಿ ಮಾಡಿಕೊಡ್ತಾರೆ. ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ಮಕ್ಳಿಗೆ ತಿನ್ಸೋಕ್ಕೆ ಬಿಡೋದಿಲ್ಲ. ಸೊ ನಾನು ಜಾಸ್ತಿನೇ ಮಾಡಿರ್ತೀನಿ. ನೀವು ಇರೋವರೆಗೂ ಆರಾಮಾಗಿ ತಿನ್ನಿ. ಬೆಳಗ್ಗೆ ಸಾಯಂಕಾಲ ಟೀ ಕುಡಿಯೋ ಟೈಮಲ್ಲಿ ಮಕ್ಕಳಿಗೂ ಕುಡಿ ಅಂತ ಹೇಳ್ಬಿಟ್ಟು ಮಾಡಿಟ್ಬಿಡ್ತಾರೆ. ಒಂದೊಂದು ಅಕ್ಕಿ ಡಬ್ಬ ಬಾಕ್ಸ್ ಇರ್ತಾವಲ್ಲ, ದೊಡ್ಡದಾಗಿ ಒಂದು 25 kg ಬಾಕ್ಸ್ಗಳಿದಾವಲ್ಲ, ಅದರಲ್ಲಿ ಮಾಡಿಟ್ಬಿಡ್ತಾರೆ. ಸೊ ನೀವು ಆರಾಮಾಗಿ ತಿನ್ಕೊಂಡು ಆಟಾಡ್ಕೊಂಡು ಇರಿ ಅಂತ ಹೇಳಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಇದೇ ಥರ ಮಾಡ್ತಾಯಿದ್ದು. ಅದೇ ಥರ ಇವಾಗ ನಮ್ಮ ಮಕ್ಕಳಿಗೆ ನಮ್ಮಮ್ಮ ಹಿಂಗೆ ಮಾಡ್ತಾರೆ. ಅಮ್ಮಮ್ಮ ಮಾಡೋ ಚಕ್ಲಿ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಬೆಳಗ್ಗೆ ಚಕ್ಲಿ ಮಾಡಿ ಆದಮೇಲೆ ಸಾಯಂಕಾಲ ನಮ್ಮ ಅಮ್ಮನಿಗೆ ಹೇಳಿ ನಾನು ಶಾವಿಗೆ ಮಾಡಿಸ್ಕೊಂಡೆ. ನನಗೆ ಶಾವಿಗೆ ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿ
ಶಾವಿಗೆ ಜೊತೆಗೆ ತೆಂಗಿನಕಾಯಿ ಹಾಲಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ನನಗೆ ಈ ಥರ ಮಿಷಿನಲ್ಲಿ ಒತ್ತೋದಾದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಶಾವಿಗೆ ಮಾಡಮ್ಮ ಅಂತ ಹೇಳಿ ನಾನೇ ಮಾಡಿಸ್ಕೊಂಡಿದ್ದಂಥದ್ದು. ಹಳ್ಳಿ ಕಡೆ ಅಡುಗೆ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಕಡುಬು, ಶಾವಿಗೆ, ಹಾಗೆ ರೊಟ್ಟಿ ಆಗೆಲ್ಲ ಒಲೆಯಲ್ಲಿ ರೊಟ್ಟಿ ಹಾಕೋರು ಅದೊಂಥರ ಟೇಸ್ಟ್ ಇರೋದು. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಹಾಕೋವಂಥದ್ದು ಅಷ್ಟು ರುಚಿನೇ ಇರೋದಿಲ್ಲ. ಸೊ ಏನೋ ರೊಟ್ಟಿ ಅಂತ ಮಾಡ್ಕೊಂಡು ತಿನ್ಬೇಕಷ್ಟೇ. ತುಂಬ ಟೇಸ್ಟಾಗಿರುತ್ತೆ ಇದೆಲ್ಲ. ನನಗೆ ಒತ್ತೋದಂದರೆ ಇಷ್ಟ. ನನ್ನ ತಂಗಿ ನಾನೊಂದು ಸ್ವಲ್ಪ ತೊತ್ತೀನಿ, ನೀನು ಎದ್ದು ಬಾ ಅಂತ ಕರಿತಾ ಇದ್ಲು. ಸೊ ಇಬ್ಬರು ಕಾಂಪಿಟೇಷನ್ ಮೇಲೆ ಶಾವಿಗೆ ಒತ್ತಿದ್ದಾಯಿತು. ಮಕ್ಕಳಿಗೂ ಇಷ್ಟ ಆಗುತ್ತೆ. ನ್ಯೂಡಲ್ಸ್ ತಿನ್ನೋದ್ರ ಬದಲ ಶಾವಿಗೆ ಇಷ್ಟಪಟ್ಟು ತಿಂತಾರೆ. ಊರಿಗೆ ಹೋದರೆ ಅಮ್ಮಮ್ಮ ನ್ಯೂಡಲ್ಸ್ ಮಾಡ್ತಿರಲ್ಲ ಅದನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಶಾವಿಗೆ ಅಂತ ಹೇಳಕ್ಕೆ ಬರಲ್ಲ, ನ್ಯೂಡಲ್ಸ್ ಅಂತ ಹೇಳೋದು ಜಾಸ್ತಿ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹಾಸನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಡೇ ಹಾಸನಲ್ಲಿ ವಿಳೆದೆಲೆ ಗಿಡ ನಾನು ತೋರಿಸ್ತೀನಿ ಅಂತ ಹೇಳಿದ್ನೆಲ್ಲ, ತುಂಬ ಚೆನ್ನಾಗಿ ಗಿಡ ಹಾಕೊಂಡಿದ್ದಾರೆ. ವಿಳೆದೆಲೆ ಕುಯ್ ಕೊಡ್ತಾ ಇದ್ರು, ತಗೊಂಡೋಗು ಅಂತ ಹೇಳಿ. ಸುಮ್ನೀರು ಕರ್ಕ ಹೋಗ್ತೀನಿ, ಕೂಗ್ಬೇಡ, ಸುಮ್ನೀರು ಸುಮ್ನೀರ. ಬಾಯ್ ಮಾಡ, ಬಾಯ್ ಮಾಡ ಗುಡ್ಡ. ಹಾಗೆ ನಾವು ಹೊರಡ್ತಾ ಇದ್ವಲ್ಲ, ಲಗೇಜ್ ಎಲ್ಲ ತೆಗೆದು ಕಾರಲ್ಲಿ ಇಡ್ತಾ ಇದ್ವಲ್ಲ, ಅದನ್ನು ನೋಡಿಕೊಂಡು ಇಷ್ಟೊಂದು ರಂಪಾಟ ಮಾಡ್ತಿರೋವಂಥದ್ದು, ನಾನು ಕರ್ಕೊಂಡು ಹೋಗು ಅಂತ. ತುಂಬ ಕಿರಿಸ್ತಿದ್ದ. ಅವ್ನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಲೆನೋವೇ ಸ್ಟಾರ್ಟ್ ಆಗುತ್ತೆ, ಅಷ್ಟು ಜೋರಾಗಿ ಕಿರಿಸ್ತಾನೆ. ಒದ್ದು ಬೀಳಿದ್ರೆ ಸಾಕು, ಎಲ್ಲ ಊರಿಗೆ ಆತ್ತೆ ಬಂದ್ರೆ ಸಾಕು. ಚೆನ್ನಾಗಿ ಎಲ್ಲರ ಮನೆ ಕಡೆ ಹಾಕೊಂಡವ್ರಲ್ಲ. ಅದೇ ಎಲೆ ಎಲ್ಲ ತರದೇ ಅಡಿಕೆ ಮರಕ್ಕೆ ಅಂತ ಇಷ್ಟೊಂದು ಬಿಡ್ತವೆ. ಕಬ್ಬಿಸ್ಬೋದಲ್ವ ನಿಮ್ಮ ಅಡಿಕೆ ಮರ ಕಬ್ಸಿರೋ ಚಂದ. ನಮ್ಮನೇಲಿ 5 ಇದಾವೆ ಅಡಿಕೆ ಮರ. ಚೆನ್ನಾಗಿ 2 ಒಂಬಾಳೆ ಹೂ ಬೇರೆ ಬಿಟ್ಟಿತ್ತು, 4 ಸಲ ಬಿಟ್ಟು ಎಲ್ಲ ಹಾಳಾಗೋಯ್ತು. ಬಿಸಿಲು ಕಾಯಿ ಬರಕ್ಕಲ್ಲ. ಅದೇನು ಗೊತ್ತಿಲ್ಲಪ್ಪ, 4 ಸಲ ಒಂಬಾಳೆ ಅಳ್ತು, ಆಮೇಲೆ ಹಂಗಂಗೆ ಪುಡಿ ಪುಡಿಯಾಗಿ. ನಾನು ಇಲ್ಲಿ ಒಂದು 4-5 ಸಲ ದುಡ್ಡು ಕೊಟ್ಟು ವಿಳೆದೆಲೆ ತೆಗ್ದು ಹಾಕಿದ್ದೀನಿ, ಬಟ್ ಒಂದು ಸಲನೂ ಬಂದಿಲ್ಲ. ನನ್ನ ಫ್ರೆಂಡ್ ಒಬ್ಬರು ತುಂಬ ಚೆನ್ನಾಗಿ ಬೆಳೆಸಿ ವಿಳೆದೆಲೆ ಗಿಡನ ಕೊಟ್ಟಿದ್ರು, ಅದು ಕೂಡ ಹಾಗೆ ಬಾಡೋಯ್ತು. ನಮ್ಮ ಅಮ್ಮನ ಹತ್ರ ಒಂದು 2-3 ಬೀಳನ್ನ ಇಸ್ಕೊಂಡಿದ್ದೀನಿ. ವಿಳೆದೆಲೆನ ನೋಡಬೇಕು ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಿದ್ರು, ನೀನು ಇಲ್ಲಿಂದ ಪಾಂಡಿಚೇರಿ ತಗೊಂಡೋಗೋ ಅಷ್ಟರಲ್ಲಿ ಬಾಡೋಗುತ್ತೆ ಅಂತ ಹೇಳಿ. ನಾನು ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ತಮ್ಮನ ಮನೇಲಿ, ತಂಗಿ ಮನೇಲಿ 1-2 ದಿನ ಇದ್ಬಿಟ್ಟು, ಹೇಗಿದ್ರು ಒಂದು 4-5 ಡೇಸ್ ಆಗುತ್ತೆ. ಸೊ ಅಲ್ಲಿಂದ ನಾನು ಪಾಂಡಿಚೇರಿ ತಗೊಂಡೋಗೋ ಅಷ್ಟರಲ್ಲಿ ಬಾಡೋಗ್ಬಿಡುತ್ತೆ, ನೀರೊಳಗಡೆ ಹಾಕಿಟ್ಟಿರು ಅಂತ ಹೇಳ್ತಾಯಿದ್ರು. ಸೊ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗಿ ಅಂದರೆ ಬೆಳಗ್ಗೆ 12 ಗಂಟೆಲಿ ತಿಂಡಿ ತಿಂದಿದ್ದು ಚೆನ್ನಾಗಿ ಡೈಜೆಷನ್ನೇ ಆಗಿರಲಿಲ್ಲ. ಹಾಗಾಗಿ ಬೇಡ ಅಂತ ಹೇಳಿ ಇಬ್ಬರು ಒಂದೊಂದು ಲೋಟ ಮಜ್ಜಿಗೆ ಕುಡ್ಕೊಂಡು ಅರಿಶಿನ ಕುಂಕುಮ ತಗೊಂಡು ನನ್ನ ತಮ್ಮ ತಂಗಿ ಇಬ್ರು 1-3 ದಿನ ಮುಂಚೆನೇ ಹೋದ್ರು. ಅವ್ರ ಜೊತೆ ನನ್ನ ಮಕ್ಕಳು ಕೂಡ ಬೆಂಗಳೂರಲ್ಲಿ ಇರೋಕ್ಕೆ ಬಿಡಲ್ಲ ಅಮ್ಮ ನೀವು ಅಂತ ಹೇಳ್ಬಿಟ್ಟು ಮೊದಲೇ ಹೋಗ್ಬಿಟ್ರು ಅವರು. ನಾನು ಎಲ್ಲರೂ ಕೂಡ ಒಟ್ಟಿಗೆ ಹೋದರೆ ನಮ್ಮ ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು 1 ವೀಕ್ ಅಲ್ಲೇ ಇದ್ದು ಆಮೇಲೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಅಮ್ಮನ ಮನೆಯಿಂದ ಡೈರೆಕ್ಟ್ ನಾವು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲಿಂದ ಹೊರಟ್ವಿ. ಸೊ ಯಾವಾಗಲೂ ಅಷ್ಟೇ ತವ್ರ ಮನೆಯಿಂದ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಎತ್ತವ್ರಿಗೂ ಬೇಜಾರಾಗುತ್ತೆ, ನಮಗೂ ಕೂಡ ಬೇಜಾರಾಗುತ್ತೆ. ಸೊ ಹಾಗೆ ಅಲ್ಲಿಂದ ಹಾಸನ್ಗೆ ಹೋಗಿ ಹಾಸನಲ್ಲಿ 1 ಪ್ಲೇಟು ಪಾನಿಪುರಿ ತಿನ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗಿದ್ದಂಥದ್ದು. ಸೊ ಇನ್ನೊಂದು ವರ್ಷ ಆಗುತ್ತೆ ನಾನು ಹಾಸನಿಗೆ ಬರೋ ಅಷ್ಟರಲ್ಲಿ. ಹಾಗಾಗಿ ಒಂದು ಸಲ ಪಾನಿಪುರಿ ತಿನ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಮರ್ತಿದೀಯಾ ಅಂತ ಅಂದರು. ನಾನು ಒಂದೇ 1 ಪ್ಲೇಟ್ ಪಾನಿಪುರಿ ಕೊಡಿಸಿ ನನಗೆ ಅಂತ ಕೇಳಿದೆ. ಸೊ ತುಂಬ ಇಷ್ಟ ಆಗುತ್ತೆ ಪಾನಿಪುರಿ ಅಂದರೆ. ಅಲ್ಲೇನು ಪಾನಿಪುರಿ ಸಿಗೋದಿಲ್ಲ ಅಂತ ಅಲ್ಲ, ಬಟ್ ಈ ರುಚಿ ಇರೋದಿಲ್ಲ, ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದೇ 1 ಪಾನಿಪುರಿ 1 ಪ್ಲೇಟ್ ಪಾನಿಪುರಿ ತಗೊಂಡು ತಿನ್ಕೊಂಡು ಹಾಸನಿಂದ ಬೆಂಗಳೂರಿಗೆ ಹೊರಟ್ವಿ. ಸೊ ತಮ್ಮನ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಅಲ್ಲೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಎದ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದಂಥದ್ದು. ಸೊ ಎಲ್ಲರೂ ಕೂಡ ಎದ್ದು ಕಾಫಿ ಕುಡಿತಾ ಕೂತ್ಕೊಂಡಿದ್ವಿ. ತುಂಬ ಚಳಿ ಇತ್ತು ಬೆಂಗಳೂರಲ್ಲಿ, ಸ್ವಲ್ಪ ಮಳೆ. ಹಾಗೆ ನಾನು ಬ್ಲಾಗ್ ನೋಡ್ತಾಯಿದ್ರು, ಬೆಳಗ್ಗೆ ಎದ್ದು ಟೀ ಕುಡಿತಾ ಬ್ಲಾಗ್ ನೋಡ್ತಾಯಿದ್ರು. ಯಾವ ಥರ ನಾನು ಕೇಳ್ತಾ ಇರ್ತೀನಿ, ವ್ಲಾಗ್ ಚೆನ್ನಾಗಿ ಬಂತ, ಹೇಗಿದೆ, ಎಲ್ಲಿ ತಪ್ಪಾಗಿದೆ, ಏನಾದರೂ ಸರಿ ಮಾಡ್ಕೊಬೋದಾ ಹೇಳಿ ಅಂತ ತಮ್ಮನ ಹತ್ರ ತಂಗಿ ಹತ್ರ ಕೇಳ್ತಾ ಇರ್ತೀನಿ ನಾನು. ಹಾಗೆ ಬೆಳಗ್ಗೆ ತಿಂಡಿಗೆ ದೋಸೆ ಟೊಮೊಟೊ ಚಟ್ನಿ ಮಾಡಿದರು. ಬಿಸಿ ಬಿಸಿ ದೋಸೆ ತಿಂದ್ಕೊಂಡು ಈ ಬೆಂಗಳೂರಲ್ಲಿ ಎಲ್ಲೆಲ್ಲಿಗೆ ಹೋಗೋಣ, ಯಾವ ಮಾಲಲ್ಲಿ ಸುತ್ತಾಡೋಣ ಅಂತ ಡಿಸೈಡ್ ಮಾಡ್ತಾ ಕೂತ್ಕೊಂಡಿದ್ವಿ. ಎಲ್ಲೆಲ್ಲಿಗೆ ಹೋದ್ವಿ, ಯಾವ ಪ್ಲೇಸೆಲ್ಲ ನೋಡ್ಕೊಂಡು ಬಂದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಮದುವೆ ಆಲ್ಬಮ್ ನೋಡೋಣ ಅಂತ ಕೂತ್ಕೊಂಡ್ವಿ. ಮದುವೆ ಆಲ್ಬಮ್ ಇವ್ರ ಮನೇಲೇ ಇತ್ತು, ನೋಡೇ ಇರಲಿಲ್ಲ ನಾನು. ಹಾಗೆ ಅದನ್ನು ನೋಡೋಣ ಅಂತ ನೋಡ್ತಾ ಇದ್ದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ, ತುಂಬ ಚೆನ್ನಾಗಿ ಫುಲ್ಲಾಗಿ ತಮ್ಮನ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ತಂಗಿ ಮನೆಗೆ ಹೋದ್ವಿ. ಸೊ ಇವತ್ತಿನ
ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.